ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸ್ ಪೋರ್ಟಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್. ವೀಕ್ಷಕರೇ, ಇವತ್ತಿನ ವಿಡಿಯೋ ಬಹಳಷ್ಟು ಮುಖ್ಯವಾದ ವಿಡಿಯೋ. ನಮ್ಮ ಸಮಸ್ತ ನೌಕರರ ಬಳಗಕ್ಕೆ ಮತ್ತು ನಿವೃತ್ತರಿಗೆ ಆಗಿರುತ್ತೆ ವೀಕ್ಷಕರೇ. ಕರ್ನಾಟಕ ಸರ್ಕಾರ, ನಮ್ಮ ಭಾಗ್ಯಗಳ ಸರ್ಕಾರ, ಸರ್ದಾರ್ ಆಗಿರುವಂತಹ ಸಿದ್ದರಾಮಯ್ಯನವರ ಸರ್ಕಾರ ನಮ್ಮ ಸರ್ಕಾರಿ ನೌಕರರಿಗೆ, ನಿವೃತ್ತರಿಗೆ, ಪಿಂಚಣಿದಾರರಿಗೆ, ಸಂಘ ಸಂಸ್ಥೆಗಳಲ್ಲಿ ಸರ್ಕಾರ ಅಧೀನದಲ್ಲಿ ಕೆಲಸ ಮಾಡುತ್ತಿರುವ ಎಲ್ಲ ನೌಕರರಿಗೆ 7ನೇ ವೇತನ ಆಯೋಗದ ಒಂದು ಭರ್ಜರಿ ಭಾಗ್ಯವನ್ನೇ ನೀಡ್ತಾ ಇದೆ ವೀಕ್ಷಕರೇ. ಇವತ್ತಿನ ಈ ಬ್ರೇಕಿಂಗ್ ನ್ಯೂಸ್ ನಿಮಗಾಗಿದೆ ವೀಕ್ಷಕರೇ. ದಯವಿಟ್ಟು ವಿಡಿಯೋ ಸಂಪೂರ್ಣವಾಗಿ ವೀಕ್ಷಣೆ ಮಾಡಲೇಬೇಕಾಗತ್ತೆ. ಇಂದಿನ ತಾಜಾ ಮಾಹಿತಿ ನೋಡೋದಾದ್ರೆ, 7ನೇ ವೇತನ ಆಯೋಗ ಅನುಷ್ಠಾನದ ನಂತರ ಸಿಗುವ ನಿಖರ ವೇತನದ ಮಾಹಿತಿ ಬಿಡುಗಡೆಯಾಗಿದೆ. ಈ ವಿಡಿಯೋ ಮುಖಾಂತರ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ವೀಕ್ಷಕರೇ. ನಿಮಗೆ ಈ ಮಾಹಿತಿ ನೋಡಿದ್ರೆ ನಿಜವಾಗ್ಲೂ ಖುಷಿ ತರುವಂತ ವಿಷಯ ಆಗಿರುತ್ತೆ. ನಿಮ್ಮ ವೇತನ ಎಷ್ಟಾಗಲಿದೆ, ನಿಖರವಾಗಿ ನಿಮಗೆ ಎಷ್ಟು ಸಿಗುತ್ತೆ ಅನ್ನೋದು ಒಂದು ಲೆಕ್ಕಾಚಾರದ ಮಾಹಿತಿ ಬಿಡುಗಡೆ ಆಗಿರುತ್ತೆ. ಅದನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ. 7th ಪೇ ಕಮಿಷನ್ ನಲ್ಲಿ ನಿಮಗೆ ಸಿಗುವ ಭರ್ಜರಿ ವೇತನ ಝಣ ಕಾಂಚಾಣ ನಿಮ್ಮ ಖಾತೆಯಲ್ಲಿ ಬಂದು ಸದ್ದು ಮಾಡ್ತಾ ಇದೆ. ಹಾಗಾದ್ರೆ ನಿಮಗೆಲ್ಲರಿಗೂ ಖುಷಿಯಾಗುವಂತ ವೇತನದ ಮಾಹಿತಿ ನೀಡ್ತಾ ಇದ್ದೀನಿ. ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಮಾಹಿತಿ ಅಪೂರ್ಣ ಆಗುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಸಂಪೂರ್ಣವಾಗಿ ವಿಡಿಯೋ ನೋಡುವ ಜವಾಬ್ದಾರಿ ನಿಮ್ದಾಗತ್ತೆ. ಒಳ್ಳೆ ಇನ್ಫಾರ್ಮೇಶನ್ ಕೊಡುವ ಜವಾಬ್ದಾರಿ ನಂದಾಗಿರುತ್ತೆ ವೀಕ್ಷಕರೇ. ಹಾಗಾದ್ರೆ ಪ್ರಿನ್ಸ್ ಪೋರ್ಟಲ್ ಇದು ನಿಮ್ಮ ಚಾನಲ್ ಮೊದಲನೇ ಬಾರಿಗೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಟಕ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಟಣ್ ಅಂತ ಬೆಲ್ ಬಟನ್ ಅನ್ನು ಬಾರಿಸ್ಬಿಡಿ. ಅಂದ್ರೆ ಆಲ್ ಅಂತ ಆನ್ ಮಾಡ್ಕೊಳ್ಳಿ ವೀಕ್ಷಕರೇ. ಇಷ್ಟು ಮಾಡಿದ್ರೆ ನಿಮಗೆಲ್ಲರಿಗೂ ಒಳ್ಳೆ ಇನ್ಫಾರ್ಮೇಶನ್ ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ಸದಾ ಬರ್ತಾನೆ ಇರುತ್ತೆ. ಒಂದು ನೋಟಿಫಿಕೇಶನ್ ಮುಖಾಂತರ ಅದನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಬಹುದು ಮತ್ತು ಇಷ್ಟ ಆದ್ರೆ ನಿಮ್ಮ ಬಳಗದಲ್ಲಿ ಕೂಡ ಶೇರ್ ಮಾಡಬಹುದು ಅಂತ ಹೇಳ್ತಾ ವೀಕ್ಷಕರೇ, ಮಾಹಿತಿ ಪ್ರಾರಂಭ ಮಾಡ್ತಾ ಇದ್ದೀನಿ. ದಯವಿಟ್ಟು ಮೊದಲನೆಯಿಂದ ಕೊನೆಯವರೆಗೂ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಹಾಗಾದ್ರೆ ಮಾಹಿತಿಯನ್ನು ಫಾಲೋ ಮಾಡಿ ವೀಕ್ಷಕರೇ. ಮತ್ತೊಮ್ಮೆ ಪ್ರಿನ್ಸ್ ಪೋರ್ಟಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ನೌಕರರ 7ನೇ ವೇತನ ಆಯೋಗದಲ್ಲಿ ಎಷ್ಟು ಅಮೌಂಟ್ ಡಿಫರೆನ್ಸ್ ಆಗತ್ತೆ ಅಂದ್ರೆ, ಈಗ 6ನೇ ವೇತನ ಆಯೋಗದಲ್ಲಿ ಇದ್ದಂತ ನಿಮ್ಮ ಗ್ರಾಸ್ ಸ್ಯಾಲರಿ ಮತ್ತು 7ನೇ ವೇತನ ಆಯೋಗದಲ್ಲಿ ಬದಲಾಗುವಂತ ಗ್ರಾಸ್ ಸ್ಯಾಲರಿಯಲ್ಲಿ ಎಷ್ಟು ವ್ಯತ್ಯಾಸ ಆಗತ್ತೆ ಅಂದ್ರೆ, ನಿಮಗೆ ಆಗಸ್ಟ್ 1ರಿಂದ ಜಾರಿಯಾಗುವಂತ ವೇತನ ಆಯೋಗದಲ್ಲಿ ನಿಮಗೆ ಡಿಫರೆನ್ಸ್ ಅಮೌಂಟ್ ಎಷ್ಟು ಹೆಚ್ಚಳವಾಗಿ ಸಿಗ್ತಾ ಇದೆ ಅಂತ ಇವತ್ತಿನ ಈ ಭಾಗ 2ರಲ್ಲಿ ನಾನು ಮಾಹಿತಿ ನೀಡ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸದ್ಯದ ಮೂಲ ವೇತನ ನಿಮಗೆ 17,000 ರೂಪಾಯಿಯಿಂದ 28,950 ರೂಪಾಯಿ ಈ ತರ ಒಂದು ಮೂಲ ವೇತನಕ್ಕೆ ಮಾಹಿತಿಯನ್ನು ನೀಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಜುಲೈ 2024ರಲ್ಲಿ ಇದ್ದಂತೆ ಮೂಲ ವೇತನ 38,850 ರೂಪಾಯಿಯಿಂದ ನಿಮಗೆ ಬಹಳಷ್ಟು ಮುಖ್ಯವಾದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ವೀಕ್ಷಕರೇ. ಇಲ್ಲಿ ನೋಡೋದಾದ್ರೆ, ಇಲ್ಲಿ ನಮ್ಮ ನೌಕರರ ಮೂಲ ವೇತನ ಸದ್ಯಕ್ಕೆ 97,100 ರೂಪಾಯಿ ಪ್ರೆಸೆಂಟ್ಲಿ ಇದ್ರೆ ಅವರಿಗೆ ಯಾವ ರೀತಿ ಬದಲಾವಣೆ ಆಗುತ್ತೆ ಮತ್ತು ಅವರಿಗೆ ಆಗಿ ಸಿಗುವಂತ 7ನೇ ವೇತನ ಆಯೋಗದಲ್ಲಿ ಡಿಫರೆನ್ಸ್ ಅಮೌಂಟ್ ಎಷ್ಟಾಗುತ್ತೆ ಅಂತ ಮಾಹಿತಿ ನೀಡ್ತಾ ಇದ್ದೀನಿ ವೀಕ್ಷಕರೇ. ನಾನು ಎಲ್ಲ ಅಂಕಿಅಂಶಗಳನ್ನು ಹೇಳ್ತಾ ಹೋದ್ರೆ ಇದು ವಿಡಿಯೋ ಬಹಳಷ್ಟು ಲೆಂದಿ ಆಗುತ್ತೆ ಮತ್ತು ನಿಮಗೆ ಬೋರ್ ಕೂಡ ಆಗುವ ಕಾರಣ ನಿಮ್ಗೆ ಬಿಡುವಿನ ಸಮಯದಲ್ಲಿ ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ ಅಥವಾ ಪಾಸ್ ಮಾಡಿ ನೋಡ್ಕೊಂಡ್ಬಿಟ್ಟು ನಿಮ್ಮ ಸದ್ಯದ ಮೂಲ ವೇತನಕ್ಕೆ ಕರೆಸ್ಪಾಂಡಿಂಗ್ ಮಾಹಿತಿ ಕೂಡ ನೋಡಬಹುದು ಅಂತ ಹೇಳ್ತಾ, ಇಲ್ಲಿ ನಾನು ಜುಲೈ 2024ರಲ್ಲಿ ಇದ್ದಂತೆ ಮೂಲ ವೇತನ ಅಂದ್ರೆ ಸದ್ಯಕ್ಕೆ ನಿಮ್ಮ ಮೂಲ ವೇತನ 38,850 ರೂಪಾಯಿ ಇದ್ರೆ, ಗ್ರಾಸ್ ಸ್ಯಾಲರಿ ಅದಕ್ಕೆ ಜುಲೈಯಲ್ಲಿ 65,774 ರೂಪಾಯಿ ಸಿಗುತ್ತೆ. ಶಿಫಾರಸ್ಸಿನಂತೆ ಆಗಸ್ಟ್ 1ರಿಂದ ನಿಮ್ಮ ಒಂದು ಮೂಲ ವೇತನ ಫಿಟ್ಮೆಂಟ್ ಆದ ನಂತರ ನಿಮ್ಮ ಮೂಲ ವೇತನ 62,800 ರೂಪಾಯಿ ಆಗುತ್ತೆ ಮತ್ತು ಗ್ರಾಸ್ ಸ್ಯಾಲರಿ ಇದಕ್ಕೆ 73,348 ರೂಪಾಯಿ ಆಗುತ್ತೆ. ಹಾಗಾದ್ರೆ ಇಲ್ಲಿ 7ನೇ ವೇತನ ಆಯೋಗದ ಗ್ರಾಸ್ ಸ್ಯಾಲರಿ ಮತ್ತು ಈಗ ನಿಮ್ಮ ಒಂದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಗ್ರಾಸ್ ಸ್ಯಾಲರಿ ವ್ಯತ್ಯಾಸ ನೋಡಿದಾಗ 8,074 ರೂಪಾಯಿ ನಿಮಗೆ ಆಗಸ್ಟ್ ನಲ್ಲಿ ಹೆಚ್ಚಳವಾಗಿ ಲಭಿಸುತ್ತೆ. ಅದೇ ರೀತಿ ನಾನು ಸದ್ಯದ ಮೂಲ ವೇತನ 39,800 ರೂಪಾಯಿಗೆ ಎಷ್ಟು ವ್ಯತ್ಯಾಸ ಆಗಲಿದೆ ಅಂತ ಈ ಎಲ್ಲ ಪ್ರತಿಯೊಂದು ಮೂಲ ವೇತನಕ್ಕೆ ಇಷ್ಟೇ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ. ದಯವಿಟ್ಟು ಈ ಗ್ರಾಸ್ ಸ್ಯಾಲರಿ, ಪ್ರೆಸೆಂಟ್ ಗ್ರಾಸ್ ಸ್ಯಾಲರಿ ಮತ್ತು ನಿಮ್ಮ ಎಲ್ಲ ಮಾಹಿತಿಗಳು ನೀವು ಬಿಡುವಿನ ಸಮಯದಲ್ಲಿ ಅರ್ಥೈಸಿಕೊಳ್ಳಬಹುದು ಅಂತ ಹೇಳ್ತಾ, 39,800 ರೂಪಾಯಿ ಸದ್ಯದ ಮೂಲ ವೇತನಕ್ಕೆ 8,723 ರೂಪಾಯಿ ನಿಮಗೆ ಹೆಚ್ಚಳವಾಗಿ ಸಿಗುತ್ತೆ. ಹಾಗಾದ್ರೆ ಇಲ್ಲಿ ಗ್ರಾಸ್ ಸ್ಯಾಲರಿ 75,088 ರೂಪಾಯಿ ಆಗಿರುತ್ತೆ. ಮೂಲ ವೇತನ ಫಿಟ್ಮೆಂಟ್ ಆದ್ಮೇಲೆ 64,300 ರೂಪಾಯಿ ಆಗಿರುತ್ತೆ. 40,900 ರೂಪಾಯಿ ಸದ್ಯಕ್ಕೆ ಬೇಸಿಕ್ ಇದ್ದವರಿಗೆ 8,795 ರೂಪಾಯಿ ಹೆಚ್ಚಳವಾಗಿ ಸಿಗುತ್ತೆ. 42,000 ರೂಪಾಯಿ ಬೇಸಿಕ್ ಇದ್ದವರಿಗೆ 8,000
ರೂಪಾಯಿ ನಿಮಗೆ 7th ಪೇ ಕಮಿಷನ್ ಅಲ್ಲಿ ಹೆಚ್ಚಳವಾಗಿ ಸಿಗುತ್ತೆ. 43,100 ರೂಪಾಯಿ ಮೂಲ ವೇತನ ಪಡೆಯುತ್ತಿರುವ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಗಿದ್ರೆ 8,438. 44,200 ರೂಪಾಯಿ ನಿಮ್ಮ ಪ್ರೆಸೆಂಟ್ ಬೇಸಿಕ್ ಆಗಿದ್ರೆ ನಿಮಗೆ ಗ್ರಾಸ್ ಸ್ಯಾಲರಿ 7ನೇ ವೇತನ ಆಯೋಗದಲ್ಲಿ 82,744 ರೂಪಾಯಿಯಾಗಿ 8,509 ರೂಪಾಯಿ ನಿಮಗೆ ಡಿಫರೆನ್ಸ್ ಅಮೌಂಟ್ ಆಗಿ ಲಭಿಸಲಿದೆ. 45,300 ರೂಪಾಯಿ ಇದ್ದವರಿಗೆ ನ್ಯೂ ಬೇಸಿಕ್ 72,550 ರೂಪಾಯಿಯಾಗಿ ಗ್ರಾಸ್ ಸ್ಯಾಲರಿ 84,658 ರೂಪಾಯಿಯಾಗಿ 8,581 ರೂಪಾಯಿ ನಿಮಗೆ ಮುಂಬರುವ ದಿನದಲ್ಲಿ ಅತಿ ಶೀಘ್ರದಲ್ಲೇ ಲಭಿಸಲಿದೆ. 46,400 ರೂಪಾಯಿ ಮೂಲ ವೇತನ ಇದ್ದವರಿಗೆ 8,652. 47,650 ರೂಪಾಯಿ ಮೂಲ ವೇತನ ಪಡೆಯುತ್ತಿರುವ ನೌಕರರಿಗೆ 8,762. 52 ಮೇಲಿನ 8,652ರಿಂದ 8,762 ರೂಪಾಯಿ ಇಲ್ಲಿ 110 ರೂಪಾಯಿ ಹೆಚ್ಚಳವಾಗುತ್ತೆ. 48,900 ರೂಪಾಯಿ ಮೂಲ ವೇತನ ಇದ್ದರೆ 90,980 ರೂಪಾಯಿ ಗ್ರಾಸ್ ಸ್ಯಾಲರಿ, ನಿಯರ್ಲಿ 1 ಲಕ್ಷದ ಸನಿಹದಲ್ಲಿ ನಿಮ್ಮ ಒಂದು ಗ್ರಾಸ್ ಸ್ಯಾಲರಿ ಆಗಲಿದೆ. ಇಲ್ಲಿ 8,873 ರೂಪಾಯಿ 8,873 ರೂಪಾಯಿ ನಿಮಗೆ ಮುಂಬರುವ ದಿನದಲ್ಲಿ ಅತಿ ಶೀಘ್ರದಲ್ಲಿ ಆಗಸ್ಟ್ 1ರಿಂದ ಜಾರಿಯಾದ ನಂತರ ನಿಮಗೆ ಲಭಿಸಲಿದೆ. 50,150 ರೂಪಾಯಿ ಸದ್ಯಕ್ಕೆ ನಮ್ಮ ನೌಕರರ ಮೂಲ ವೇತನ ಆಗಿದ್ರೆ 70,900 ರೂಪಾಯಿ ಇಲ್ಲಿ ನಿಮ್ಮ ನ್ಯೂ ಬೇಸಿಕ್ ಆಗುತ್ತೆ ಫಿಟ್ಮೆಂಟ್ ಆದ ನಂತರ. 93,184 ರೂಪಾಯಿ ಗ್ರಾಸ್ ಸ್ಯಾಲರಿಯಾಗಿ 8,983 ರೂಪಾಯಿ ನಿಮಗೆ ಹೆಚ್ಚಳವಾಗಿ ಲಭಿಸಲಿದೆ. ಇಲ್ಲಿ ನೋಡೋದಾದ್ರೆ ಮುಂದಿನ ಒಂದು ಮೂಲ ವೇತನ 51,400 ರೂಪಾಯಿಗೆ 9,093. 52,650 ರೂಪಾಯಿ ಬೇಸಿಕ್ಗೆ 9,200. ಸದ್ಯದ ಬೇಸಿಕ್ 53,900 ರೂಪಾಯಿ ಇದ್ದವರಿಗೆ 99,314. ಆಮೇಲೆ 55,350 ರೂಪಾಯಿ ಬೇಸಿಕ್ ಇದ್ದ ನೌಕರರಿಗೆ 9,553. 56,800 ರೂಪಾಯಿ ಸದ್ಯದ ಮೂಲ ವೇತನ ಇದ್ದ ನೌಕರರಿಗೆ 9,792 ರೂಪಾಯಿ ಲಭಿಸಲಿದೆ. ಅದೇ ರೀತಿ 58,250 ರೂಪಾಯಿ ಸದ್ಯದ ಮೂಲ ವೇತನ ಇದ್ದ ನೌಕರರ ಗ್ರಾಸ್ ಸ್ಯಾಲರಿ ಸದ್ಯಕ್ಕೆ 97,769 ರೂಪಾಯಿ. ನ್ಯೂ ಬೇಸಿಕ್ ಆಗೋದು 92,500. ಗ್ರಾಸ್ ಸ್ಯಾಲರಿ 1,07,800 ರೂಪಾಯಿ ಆದರೆ ಇಲ್ಲಿ 10,031 ರೂಪಾಯಿ ಅವರಿಗೆ ಮುಂಬರುವ ದಿನದಲ್ಲಿ ಹೆಚ್ಚಳವಾಗಿ ಲಭಿಸಲಿದೆ. 59,700 ರೂಪಾಯಿ ಇದ್ದವರಿಗೆ 10,771. 61,150 ರೂಪಾಯಿ ಇದ್ದವರಿಗೆ 10,510. 62,600 ರೂಪಾಯಿ ಇದ್ದವರಿಗೆ 10,749. 64,250 ರೂಪಾಯಿ ಇದ್ದವರಿಗೆ 11,117 ರೂಪಾಯಿ ಹೆಚ್ಚಳವಾಗಿ ಲಭಿಸಲಿದೆ. ವೀಕ್ಷಕರೇ, ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ನಿಮಗೆ ಇಷ್ಟ ಆದ್ರೆ ನಿಮ್ಮ ಬಳಗದಲ್ಲಿ ಶೇರ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಮುಂದಿನ ಒಂದು ಮೂಲ ವೇತನ 65,900 ರೂಪಾಯಿ. ಈ ನೌಕರರಿಗೆ 1,22,068 ರೂಪಾಯಿ ಗ್ರಾಸ್ ಸ್ಯಾಲರಿಯಾಗಿ 11,486 ರೂಪಾಯಿ ಹೆಚ್ಚಳವಾಗಿ ಸಿಗುತ್ತೆ. 69,700 ರೂಪಾಯಿ ಇದ್ದವರಿಗೆ 12,222 ರೂಪಾಯಿ. 70,850 ರೂಪಾಯಿ ಸದ್ಯದ ಮೂಲ ವೇತನಕ್ಕೆ 12,590. 77,500 ಮೂಲ ವೇತನ ಇದ್ದ ನೌಕರರಿಗೆ 12,959. 74,400 ರೂಪಾಯಿ ಬೇಸಿಕ್ ಇದ್ದವರಿಗೆ 13,372. 76,300 ರೂಪಾಯಿ ಬೇಸಿಕ್ ಪಡೆಯುತ್ತಿರುವ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ 13,786 ರೂಪಾಯಿ ಆಗಸ್ಟ್ನಿಂದ ಜಾರಿಯಾದ ನಂತರ ಸಿಗುತ್ತದೆ ವೀಕ್ಷಕರೇ. ಅದಾದ ನಂತರ ಇಲ್ಲಿ ಮಾಹಿತಿ ನೋಡೋದಾದ್ರೆ 78,700 ರೂಪಾಯಿ ಪಡೆಯುತ್ತಿದ್ದ ನಮ್ಮ ನೌಕರರ ಒಂದು ಮೂಲ ವೇತನಕ್ಕೆ ಇಲ್ಲಿ 14,199 ರೂಪಾಯಿ. 80,100 ರೂಪಾಯಿ ಮೂಲ ವೇತನ ಪಡೆಯುತ್ತಿರುವ ನೌಕರರ ಒಂದು ಗ್ರಾಸ್ ಸ್ಯಾಲರಿ 1,48,980 ರೂಪಾಯಿ ಆಗಿ ಇಲ್ಲಿ 14,613 ಅಂದ್ರೆ ನಿಯರ್ಲಿ 1.5 ಲಕ್ಷದ ಸನಿಹದಲ್ಲಿ ಇವರ ಒಂದು ವೇತನ ಬಂದು ನಿಲ್ಲಲಿದೆ. ಇದು ಒಂದು ಖುಷಿಯ ವಿಚಾರ. 82,000 ರೂಪಾಯಿ ಮೂಲ ವೇತನಕ್ಕೆ 15,026. 83,900ಕ್ಕೆ 15,440. 86,100 ರೂಪಾಯಿ ಮೂಲ ವೇತನ ಪಡೆಯುತ್ತಿರುವ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಒಂದು ಈ ಸದ್ಯದ ಗ್ರಾಸ್ ಸ್ಯಾಲರಿ 1,44,418 ರೂಪಾಯಿ ಆದ್ರೆ ನ್ಯೂ ಫಿಟ್ಮೆಂಟ್ ಆದ ನಂತರ ಇವರ ಹೊಸ ಮೂಲ ವೇತನ 86,100 ರೂಪಾಯಿಯಿಂದ 1,37,700ಕ್ಕೆ ಬದಲಾಗಿ ಅದಕ್ಕೆ ಗ್ರಾಸ್ ಸ್ಯಾಲರಿ 1,60,732 ರೂಪಾಯಿಯಾಗಿ 15,815 ರೂಪಾಯಿ ಇವರಿಗೆ ಹೆಚ್ಚಳವಾಗಿ ಲಭಿಸಲಿದೆ. 88,300 ರೂಪಾಯಿಯಿಂದ ಇಲ್ಲಿ ನ್ಯೂ ಫಿಟ್ಮೆಂಟ್ ಆದ ನಂತರ ಹೊಸ ಮೂಲ ವೇತನ 1,41,700 ರೂಪಾಯಿ. ಗ್ರಾಸ್ ಸ್ಯಾಲರಿ 1,64,292 ರೂಪಾಯಿ. 16,190 ರೂಪಾಯಿ ಇವರಿಗೆ ಹೆಚ್ಚಳವಾಗಿ ಸಿಗಲಿದೆ. 90,500 ಇದ್ದವರಿಗೆ 16,565. 92,700 ರೂಪಾಯಿ ಮೂಲ ವೇತನಕ್ಕೆ 1,72,412 ರೂಪಾಯಿ ಗ್ರಾಸ್ ಸ್ಯಾಲರಿಯಾಗಿ 16,940 ರೂಪಾಯಿ ಮುಂಬರುವ ದಿನದಲ್ಲಿ ಅತಿ ಶೀಘ್ರದಲ್ಲಿ
ನಿಮ್ಮ ಖಾತೆಗೆ ಪಟ್ಟನೆ ಬೀಳುವಂತ ಒಂದು ಲೆಕ್ಕಾಚಾರದ ಮಾಹಿತಿ ನಾನು ನಿಮಗೆ ನೀಡ್ತಾ ಇದ್ದೇನೆ. 94,900 ರೂಪಾಯಿ ಪಡೆಯುತ್ತಿದ್ದ ಸದ್ಯಕ್ಕೆ ಮೂಲ ವೇತನ ಇದ್ದ ನೌಕರರಿಗೆ 1,59,158 ರೂಪಾಯಿ ಗ್ರಾಸ್ ಸ್ಯಾಲರಿಯಾಗಿ ಸದ್ಯಕ್ಕೆ ಸಿಗ್ತಾ ಇದೆ. ಈ 94,900 ರೂಪಾಯಿ ಹೋಗಿ 1,51,700 ರೂಪಾಯಿ ಹೊಸ ಮೂಲ ವೇತನ ಅಂದ್ರೆ ನ್ಯೂ ಬೇಸಿಕ್ ಆಗಿ ಬದಲಾವಣೆ ಆಗತ್ತೆ. ಅದಕ್ಕೆ ಗ್ರಾಸ್ ಸ್ಯಾಲರಿ 1,76,472 ರೂಪಾಯಿ ಆಗಿ ಸಿಗುತ್ತದೆ. ಇಲ್ಲಿ 17,315 ರೂಪಾಯಿ ನಿಮಗೆ ಹೆಚ್ಚಳವಾಗಿ ಅತಿ ಶೀಘ್ರದಲ್ಲೇ ಸಿಗಲಿದೆ. ಕೊನೆಯದಾಗಿ ಇವತ್ತಿನ ವಿಡಿಯೋ ಕೊನೆಯ ಡೇಟಾ ಸದ್ಯದ ಮೂಲ ವೇತನ ನಮ್ಮ ನೌಕರರಿಗೆ 97,100 ರೂಪಾಯಿ ಇದ್ರೆ ಅವರಿಗೆ ಗ್ರಾಸ್ ಸ್ಯಾಲರಿಯಾಗಿ ಸದ್ಯಕ್ಕೆ 1,62,843 ರೂಪಾಯಿ ಸಿಗ್ತಾ ಇದೆ. ಈ 97,100 ರೂಪಾಯಿ 7ನೇ ವೇತನ ಆಯೋಗ ಜಾರಿಯಾದ ನಂತರ ಅನುಷ್ಠಾನಕ್ಕೆ ಬಂದ ನಂತರ ಆಗಸ್ಟ್ 1ರಿಂದ 1,55,700ಕ್ಕೆ ಪರಿವರ್ತನೆ ಆಗುತ್ತೆ. ಇದಕ್ಕೆ ಗ್ರಾಸ್ ಸ್ಯಾಲರಿ ಲೆಕ್ಕಾಚಾರ ಮಾಡಿದಾಗ 1,80,500 ಚಿಲ್ಲರೆ ಎಕ್ಸಾಕ್ಟ್ಲಿ ಹೇಳೋದಾದ್ರೆ 1,80,532 ರೂಪಾಯಿ ನೌಕರರಿಗೆ ಬದಲಾಗಿ ಸಿಗತ್ತೆ. ಇಲ್ಲಿ ಹೆಚ್ಚಳ ಆಗಬಹುದಾದ ಒಂದು ಮೊತ್ತ 17,690 ರೂಪಾಯಿ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ನೌಕರರಿಗೆ ಇಲ್ಲಿ ನೋಡೋದಾದ್ರೆ 38,850ರಿಂದ 97,100 ರೂಪಾಯಿ ರೇಂಜ್ ನಲ್ಲಿ ಬರುವಂತಹ ಎಲ್ಲಾ ಮೂಲ ವೇತನಕ್ಕೆ ಕರೆಸ್ಪಾಂಡಿಂಗ್ ಮಾಹಿತಿಯನ್ನು ನೀಡಿದ್ದೇನೆ. ವೀಕ್ಷಕರೇ, ನಾನು ಸ್ವಲ್ಪ ಫಾಸ್ಟ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿಬಿಡಿ. ಯಾಕಂದ್ರೆ ಮಾಹಿತಿ ಅಂಕಿಅಂಶಗಳು ತುಂಬಾನೇ ಇದೆ. ಆದ ಕಾರಣ ನಿಮಗೆ ಬಿಡುವಿನ ಸಮಯದಲ್ಲಿ ನಿಮ್ಮ ಮೂಲ ವೇತನಕ್ಕೆ ಕರೆಸ್ಪಾಂಡಿಂಗ್ ಮಾಹಿತಿಯನ್ನು ನೀವು ಸ್ಕ್ರೀನ್ ಶಾಟ್ ಹೊಡ್ಕೊಂಡ್ಬಿಟ್ಟು ಅಥವಾ ನೀವು ಪಾಸ್ ಮಾಡ್ಕೊಂಡ್ಬಿಟ್ಟು ಕೂಡ ನೀವು ನೋಡಬಹುದು ಅಂತ ಹೇಳ್ತಾ, ನಾನು ಕೊಟ್ಟಂತ ಮಾಹಿತಿ ನಿಮಗೆ ಪರಿಪೂರ್ಣವಾಗಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನೀವು ಯೂಸ್ ಮಾಡ್ತಾ ಇರುವಂತ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ಫೇಸ್ಬುಕ್ ಇತರೆ ಸೋಷಿಯಲ್ ಮೀಡಿಯಾ ಗ್ರೂಪ್ ನಲ್ಲಿ ಶೇರ್ ಮಾಡಿ ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಹೀಗೆ ನೀಡ್ತೀರಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ವೀಕ್ಷಕರೇ, ನಾನು ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಎಲ್ಲರಿಗೂ ಶೇರ್ ಮಾಡಿ ಮತ್ತೊಮ್ಮೆ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ ಸಮಸ್ತ ಕರುನಾಡ ವೀಕ್ಷಕರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಬಾರಿಸು ಕನ್ನಡ, ಡಿಮ್ ಡಿಮುವ. ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ.